ಆತ್ಮೀಯ ವಿದ್ಯಾರ್ಥಿಗಳೇ, ಭಾಷಾ ಮಂದಿರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ದ್ವಿತೀಯ ಭಾಷೆ ಕನ್ನಡದ ಗದ್ಯವೊಂದರ ಒಣಮರದ ಗಿಳಿಗಳು ಗದ್ಯದ ಪ್ರಶ್ನೋತ್ತರವನ್ನು ನೋಡೋಣ. ಮೊದಲನೇದಾಗಿ ನಿನ್ನೆ ವಿಡಿಯೋದಲ್ಲಿ ನಾವು ಈ ಪಾಠದ ವಿವರಣೆಯನ್ನು ತಿಳ್ಕೊಂಡಿದ್ವಿ. ಇವತ್ತು ಈ ಪಾಠದ ಪ್ರಶ್ನೋತ್ತರವನ್ನು ತಿಳ್ಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ಪದಗಳ ಅರ್ಥ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ, ಅದನ್ನು ನೋಡಿಕೊಂಡು ನೀವು ಬರೆಯುವಂಥದ್ದು. ಹಾಗೆಯೇ ನೆಕ್ಸ್ಟ್ ಬಂದಾಗ ಕವಿ ಪರಿಚಯ ಅಂತೇಳಿ, ಕವಿ ಪರಿಚಯ ಅಥವಾ ಲೇಖಕರ ಪರಿಚಯ ಇಲ್ಲಿ ಬರೆದಿರುವಂಥವರು ಆರಾಮಿತ್ರ ಅವರ ಬಗ್ಗೆ ಲೇಖಕರ ಪರಿಚಯ ಇಲ್ಲಿ ಡೀಟೇಲ್ಸ್ ಅನ್ನು ಕೊಟ್ಟಿರುವಂಥದ್ದು. ಪಾಠದ ವಿವರಣೆ ಸಮಯದಲ್ಲೂ ನಾನು ಹೇಳಿರುವಂಥದ್ದು ನಿಮಗೆ ವಿದ್ಯಾರ್ಥಿಗಳೇ. ಇದರ ನಂತರ ನಾವು ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡುವಂಥದ್ದು. ಇಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡುವಾಗ ಕೆಲವೊಂದು ಹೆಚ್ಚುವರಿ ಪ್ರಶ್ನೆಗಳನ್ನು ಸಹ ಕೊಟ್ಟಿರುವಂಥದ್ದು, ಹಾಗೆ ಕೆಲವೊಂದು ಪ್ರಶ್ನೆಗಳು ಯಾವ್ಯಾವ ವರ್ಷದಲ್ಲಿ ನಮಗೆ ಎಕ್ಸಾಮಲ್ಲಿ ಬಿದ್ದಿದೆ ಅನ್ನುವಂಥದ್ದನ್ನು ಸಹ ನಾನಿಲ್ಲಿ ಇಸ್ವಿಗಳನ್ನು ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು ವಿದ್ಯಾರ್ಥಿಗಳೇ. ಈಗ ಮೊದಲನೇ ಪ್ರಶ್ನೆ, ಒಂದು ವಾಕ್ಯದ ಪ್ರಶ್ನೆ ಇದೆ ಇಲ್ಲಿ. ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು? ಕತೆ ಕೇಳಿದಿರಲ್ಲ, ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡತ್ತೆ ನೋಡಿ. ಬೇಡನು ಪ್ರಾಣಿಗಳನ್ನು ಕೊಲ್ಲಲು ವಿಷ ಸವರಿದ ಬಾಣಗಳನ್ನು ಉಪಯೋಗಿಸುತ್ತಿದ್ದನು ಅಂತೇಳಿ. ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು? ಇದು ಗೊತ್ತಿದೆ. ಜಿಂಕೆ ಬಾಣದ ಗುರಿಯಿಂದ ತಪ್ಪಿಸಿಕೊಂಡಿದ್ದಕ್ಕೆ ವಿಷದ ಬಾಣವು ಮರಕ್ಕೆ ತಗುಲಿತು. ಮೂರನೇ ಪ್ರಶ್ನೆ ನೋಡಿ ಇಲ್ಲಿ. ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದಾದ ಪರಿಣಾಮವೇನು ಅಂತೇಳಿ. ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದ ಮರ ಒಣಗಿ ನಿಂತಿತು, ಅಂದ್ರೆ ನಂಜುತಾಗಿರೋದ್ರಿಂದ ಮರ ಒಣಗಿತು. ಇದು 2019ರಲ್ಲಿ ಬಂದಿದೆ. ಎರಡನೇ ಪ್ರಶ್ನೆ 2022ರಲ್ಲಿ, ಹಾಗೆ ಮೊದಲನೇ ಪ್ರಶ್ನೆಯಲ್ಲಿ 2017ರಲ್ಲಿ ಬಂದಿರುವಂಥದ್ದು. ಹಾಗೇನೆ ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ. ಇಂದ್ರನಿಗೆ ಗಿಳಿಯನ್ನು ಕಂಡು ಆಶ್ಚರ್ಯವಾದದ್ದು ಏಕೆ ಅಂತೇಳಿ. ಇದು 2 ಸಾರಿ ಬಂದಿದೆ, 2012 ಹಾಗೂ 2022ರಲ್ಲೂ ಬಂದಿರುವಂಥದ್ದು. ಇದು ಒಣಮರವನ್ನು ಬಿಟ್ಟು ಹೋಗದೆ ಅಲ್ಲಿಯೇ ವಾಸವಿದ್ದ ಗಿಳಿಯನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾಯಿತು. ಹಾಗೆಯೇ ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು? ಗಿಳಿಯ ತತ್ವನಿಷ್ಠೆಯ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು. ಇದೈದು ನಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಪ್ರಶ್ನೆಗಳು. ಇದು ಬಿಟ್ಟು ಒಂದು ವಾಕ್ಯದ ಹೆಚ್ಚುವರಿ ಪ್ರಶ್ನೆಗಳು ಸಹ ಇಲ್ಲಿರುವಂಥದ್ದು. ಒಂದು ಪ್ರಶ್ನೆ ಇಲ್ಲಿ ನೋಡಿ, 2 ವರ್ಷ ಬಂದಿದೆ, 2018, 2023ರಲ್ಲಿ. ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದನು? ಇಂದ್ರನು ತನಗಾದ ಸಂತೋಷವನ್ನು ಗಿಳಿಗೆ ಬೇಕಾದ ವರವನ್ನು ಕೊಡುವುದರ ಮೂಲಕ ಪ್ರಕಟಿಸ್ತಾನೆ, ತನಗಾದ ಸಂತೋಷವನ್ನು. ಹಾಗೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ. ಇಂದ್ರನು ಗಿಳಿಗೆ ಯಾವ ವರವನ್ನು ಕೊಡಲು ಸಿದ್ಧನಾಗಿದ್ದನು? ಅಂದ್ರೆ ಗಿಳಿಯು ಎಂಥ ಜನ್ಮವನ್ನು ಬಯಸಿದ್ದರೂ, ಭೋಗವನ್ನು ಬಯಸಿದ್ದರೂ ಕೊಡ್ಲಿಕ್ಕೆ ಇಂದ್ರ ಸಿದ್ಧನಾಗಿರುವಂಥದ್ದು. ಬಾಣಕ್ಕೆ ಗುರಿಯಾಗುವಷ್ಟು ದೂರ ಎಂದರೇನು ಅಂತ ಕೇಳಿದರೆ ಇಲ್ಲಿ ಬಿಟ್ಟ ಬಾಣ ತಾಗುವಷ್ಟು ದೂರ, ಅಂದ್ರೆ ಬಾಣ ಬಿಡಲು ಅನುಕೂಲವಾಗುವಷ್ಟು ದೂರ ಎಂದು ಅರ್ಥ. ಬೇಡನು ಯಾವ ಊರಿನಲ್ಲಿ ವಾಸವಾಗಿದ್ದನು? ಬೇಡನು ಕಾಶಿಯಲ್ಲಿ ವಾಸವಾಗಿದ್ದನು. ಬೇಡನು ಏಕೆ ವಿಷ ಸವರಿದ ಬಾಣಗಳನ್ನು ಬಿಡುತ್ತಿದ್ದನು? ಬಾಣ ತಗುಲಿದ ಕೂಡಲೇ ಪ್ರಾಣಿಗಳು ಸಾಯಲಿ ಎಂಬ ಕಾರಣದಿಂದ ವಿಷ ಸವರಿದ ಬಾಣಗಳನ್ನ ಬೇಡನು ಬಿಡ್ತಾ ಇದ್ದ. ಜಿಂಕೆಯು ಬೇಡನ ಬಾಣದ ಹೊಡೆತದಿಂದ ತಪ್ಪಿಸಿಕೊಂಡದ್ದು ಹೇಗೆ? ಇದು ಸಹ ಬಂದಿರುವಂಥದ್ದು 2017ನಲ್ಲಿ. ಜಿಂಕೆಯು ಬೇಡನ ಬಾಣದ ಹೊಡೆತದಿಂದ ಹಾರಿ ತಪ್ಪಿಸಿಕೊಂಡಿತು. ಒಟ್ಟು ಇಲ್ಲಿ 11 ಪ್ರಶ್ನೆಗಳಿರುವಂಥದ್ದು, ಹೆಚ್ಚುವರಿ ಪ್ರಶ್ನೆಯು ಸೇರಿ. ಈಗ ನೆಕ್ಸ್ಟ್ 2-3 ವಾಕ್ಯದ ಪ್ರಶ್ನೆಗಳು. ಈ ಪ್ರಶ್ನೆಗಳನ್ನು ಓದಿ ಇದನ್ನ ಸ್ಲೈಡ್ಸ್ ಅನ್ನು ನಾನು ತೋರಿಸ್ತಾ ಹೋಗ್ತೀನಿ. ಮರವನ್ನು ಬಿಟ್ಟು ಹೋಗದೆ ಇರಲು ಗಿಳಿಯ ನಿರ್ಧಾರ ಗಿಳಿಯು ನೀಡಿದ ಸಮರ್ಥನೆ ಏನು ಅಂತ ಹೇಳಿದೆ. ಇದು 2018-19ನಲ್ಲಿ ಬಂದಿರುವಂಥದ್ದು. ಯಾಕೆ ಅನ್ನುವಂಥ ನೀವು ಸ್ಟೋರಿ ಕೇಳಿದ್ದೀರಾ, ಗೊತ್ತಾಗತ್ತೆ. ಇಲ್ಲ ಆನ್ಸರ್ ಇದೆ, ಆನ್ಸರ್ ಸ್ಲೈಡ್ಸ್ ನೋಡ್ತಾ ಹೋಗಿ. ಹಾಗೇನೆ ಸಾಮಾನ್ಯವಾದ ಲೋಕವರ್ತನೆ ಯಾವುದು ಅಂತ ಹೇಳಿದೆ, ಇದು ಸಹ ಇಲ್ಲೇ ಇದೆ. ಗಿಳಿಯು ಇಂದ್ರನನ್ನು ಯಾವ ವರ ಕೇಳಿತು ಅಂತ ಕೇಳಿದ್ದಾರೆ. ಯಾವ ವರ ಕೇಳಿತು ಅನ್ನೋದು ಗೊತ್ತಿದೆ ಅಲ್ವಾ ವಿದ್ಯಾರ್ಥಿಗಳೇ? ಪಾಠವನ್ನು ಕೇಳಿಸ್ಕೊಂಡಿದ್ದೀರಾ? ಯಾವ ವರ ಕೇಳಿತು? ಗಿಳಿಯು ಇಂದ್ರನಿಗೆ ಮರವು ಮೊದಲಿನಂತೆ ಹಸುರಿನಿಂದ ನಳನಳಿಸುವಂತ ಆಗ್ಬೇಕು, ಫಲಪುಷ್ಪ ಭಾರದಿಂದ ಬೀಗಿ ನೆರಳು ಕೊಡುವ ಮರವನ್ನು ದಯಪಾಲಿಸು ಅಂತೇಳಿ ವರವನ್ನ ಕೇಳಿರುವಂಥದ್ದು. ಇಂದ್ರನು ತನಗಾದ ಸಂತೋಷವನ್ನು ಹೇಗೆ ಪ್ರಕಟಿಸಿದನು ಅನ್ನುವಂಥದ್ದು ಸಹ ಇಲ್ಲಿದೆ. ಈ 4 ನಮಗೆ ಪಠ್ಯದಲ್ಲಿ ಇರುವಂಥದ್ದು. ಅದು ಬಿಟ್ಟು ಹೆಚ್ಚುವರಿ ಪ್ರಶ್ನೆಗಳು ನೋಡಿ ಇಲ್ಲಿ. ಗಿಳಿಯ ತತ್ವನಿಷ್ಠೆ ಯಾವುದಾಗಿತ್ತು ಅನ್ನುವಂಥದ್ದು ಯಾವುದು ಅನ್ನೋದನ್ನ ಇಲ್ಲಿ ಡೀಟೇಲ್ಸ್ ಆಗಿ ಇಲ್ಲಿ ಕೊಟ್ಟಿರುವಂಥದ್ದು. ಈ ಸ್ಲೈಡ್ಸ್ ಅನ್ನ ನೋಡ್ತಾ ಹೋಗಿ. ಹಾಗೇನೆ ನಮ್ಗೆ ಈಗ 3 ಅಂಕದ ಸಂದರ್ಭ ಸಹಿತದ ಪ್ರಶ್ನೆಗಳಲ್ಲಿ ಇಂಥ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ? ಇದು 2 ವರ್ಷ ಬಂದಿರುವಂಥದ್ದು ಈ ಪ್ರಶ್ನೆ. ಇಲ್ಲಿ ನಾವು ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯವನ್ನ
ಬರೆಯುವಂಥದ್ದು ವಿದ್ಯಾರ್ಥಿಗಳೇ. ಈ ಪ್ರಶ್ನೆ ನೋಡಿ 2 ವರ್ಷ ಬಂದಿದೆ, ಪದೇ ಪದೇ ಬಂದಿರುವಂಥದ್ದು. ಹಾಗೆ 2ನೇ ಪ್ರಶ್ನೆ, ಏನಾದರೂ ವರವನ್ನು ಕೇಳು ಕೊಡುತ್ತೇನೆ, ಇದು 2020ರಲ್ಲಿ ಬಂದಿರುವಂಥದ್ದು. ಹಾಗೆ 3ನೇ ಪ್ರಶ್ನೆ, ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ, 2022ರಲ್ಲಿ ಬಂದಿರುವಂತಹ ಪ್ರಶ್ನೆ. 4ನೇ ಪ್ರಶ್ನೆ, ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು ಅನ್ನುವಂಥದ್ದು. ಇಲ್ಲಿಯೂ ಸಹ ಹೆಚ್ಚುವರಿ ಎಕ್ಸ್ಟ್ರಾ ಕ್ವಶನ್ ಅನ್ನು ಕೇಳಿರುವಂಥದ್ದು ಸಂದರ್ಭದಲ್ಲಿ ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು, ಇದು. ಹಾಗೇನೆ 6ನೇ ಪ್ರಶ್ನೆ, ಹಲವಾರು ವರ್ಷಗಳಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ, ಇದು 2023ರಲ್ಲಿ ಬಂದಿರುವಂಥದ್ದು. ನೆಕ್ಸ್ಟ್ 7ನೇ ಪ್ರಶ್ನೆ ನೋಡಿ, ನಾನು ಅದನ್ನು ಕೈಬಿಟ್ಟು ಬೇರೆ ಕಡೆ ಹೋಗಿ ಕೃತಜ್ಞನಾಗಲೇ ಅನ್ನುವಂಥದ್ದು. ಇವೆಲ್ಲವೂ ನಾವು ಕೇಳಿರುವಂತಹ ಪಾಠದ ಸ್ಟೋರಿನಲ್ಲೇ ಬಂದಿರುವಂತಹ ಪ್ರಶ್ನೆಗಳು, ಒಟ್ಟು 7 ಪ್ರಶ್ನೆಗಳು. ನಂತರ 8-10 ವಾಕ್ಯದ ಪ್ರಶ್ನೆಗಳು ಇಲ್ಲಿ 2 ಇರುವಂಥದ್ದು. ಗಿಳಿಯು ಪರಹಿತಾಕಾಂಕ್ಷಿ ಎನಿಸಿಕೊಂಡಿದ್ದು ಹೇಗೆ, ಗಿಳಿಯ ವರ್ತನೆಯಿಂದ ಮಾನವರಾದ ನಾವು ಕಲಿಯಬೇಕಾದ ಗುಣಗಳು ಯಾವುವು ಅನ್ನುವಂಥದ್ದು. ಈ ಕತೆ ಗೊತ್ತಿದ್ರೆ ನಾವು 8-10 ವಾಕ್ಯದ ಪ್ರಶ್ನೆಯನ್ನು ಬರೀಬಹುದು, 2-3 ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಿಸಬಹುದು, ಸಂದರ್ಭ ಸಹಿತ ಸ್ವಾರಸ್ಯವನ್ನು ಸಹ ನಾವು ವಿವರಿಸಿ ಬರೀಬಹುದು ವಿದ್ಯಾರ್ಥಿಗಳೇ. ಇದಿಷ್ಟು ಪಾಠದ ಕೊನೆಯ ಪ್ರಶ್ನೆ. ಆದ ನಂತರ ಸ್ವಲ್ಪ ವ್ಯಾಕರಣದ ಕಡೆಗೂ ಬರೋಣ. ವ್ಯಾಕರಣದ ಪ್ರಶ್ನೆಗಳು, ಭಾಷಾಭ್ಯಾಸದ ಪ್ರಶ್ನೆಗಳು ಸಹ ನಮಗೆ ಬಹಳ ಮುಖ್ಯವಾಗಿರುತ್ತೆ ಅಲ್ವಾ ವಿದ್ಯಾರ್ಥಿಗಳೇ. ಇಲ್ಲಿ ಈ ಪಾಠದಲ್ಲಿ ನಮಗೆ ಬಂದಿರುವಂತಹ ವ್ಯಾಕರಣ ಅಂತಂದ್ರೆ ವರ್ಣಮಾಲೆಗಳನ್ನ, ಕಾಗುಣಿತ, ಒತ್ತಕ್ಷರಗಳು ಮತ್ತು ಸಂಧಿಗಳ ಬಗ್ಗೆ, ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳ ಬಗ್ಗೆ ಇಲ್ಲಿ ಕೆಲವೊಂದು MCQ ಕ್ವಶನ್ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ನಾನು ಇಲ್ಲಿ ಕೊಟ್ಟಿರುವಂಥದ್ದು. ಕೆಲವೊಂದು ಪ್ರತಿ ವರ್ಷದಲ್ಲಿ ಬಂದಿರುವಂತಹ ಪ್ರಶ್ನೆಗಳು, ಇವಿಷ್ಟು ಪ್ರಶ್ನೆಗಳು ಒಟ್ಟು ಸಂಧಿಯಿಂದ ಸೇರಿ ಒಟ್ಟು ನಾವಿಲ್ಲಿ 25 ಪ್ರಶ್ನೆಗಳನ್ನು ಕೊಟ್ಟಿರುವಂಥದ್ದು. ಸಂಧಿಗಳು, ಒತ್ತಕ್ಷರಗಳು, ಕಾಗುಣಿತದ ಪ್ರಶ್ನೆಗಳು, ವರ್ಣಮಾಲೆಯ ವಿಧದ ಪ್ರಶ್ನೆಗಳು, ಇವೆಲ್ಲವೂ ಇಲ್ಲಿರುವಂಥದ್ದು. ಉತ್ತರವೂ ಸಹ ಇಲ್ಲಿರುವಂಥದ್ದು ವಿದ್ಯಾರ್ಥಿಗಳೇ. ಇದನ್ನು ನೋಡಿ ಅರ್ಥೈಸ್ಕೋಬಹುದು ನೀವು. ಹಾಗೆಯೇ ಇಲ್ಲಿ ಭಾಷಾಭ್ಯಾಸದಿಂದ ಬರುವಂತಹ ಪ್ರಶ್ನೆಗಳು ಸಹ ಇದೆ. ಭಾಷಾಭ್ಯಾಸದ ಪ್ರಶ್ನೆಗಳು ಅಂತಂದ್ರೆ ಇಲ್ಲಿ ಅನಾಲಜಿ ಕ್ವಶನ್ ಇದೆ, ಅದರ ಉತ್ತರವೂ ಸಹ ಇದೆ. ಹಾಗೇನೆ ಇಲ್ಲಿ ಸಂಧಿ ಬಿಡಿಸಿ, ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸುವಂಥದ್ದು ಸಹ ಇಲ್ಲಿರುವಂಥದ್ದು. ಹಾಗೇನೆ ತತ್ಸಮ ತದ್ಭವ ಪದಗಳು, ವಿರುದ್ಧಾರ್ಥಕ ಪದಗಳು, ಮಾದರಿಯಂತೆ ಬರೆಯಿರಿ ಅನ್ನುವಂಥದ್ದು. ಒಟ್ಟು ಇಲ್ಲಿ ಇಷ್ಟು ಪ್ರಶ್ನೆಗಳನ್ನ ನಾವು ನೋಡ್ತೀವಿ. ಭಾಷಾಭ್ಯಾಸದ ಪ್ರಶ್ನೆಗಳು, ಹಾಗೆಯೇ ಬಹು ಆಯ್ಕೆ ಪ್ರಶ್ನೆಗಳು, ವ್ಯಾಕರಣಾಂಶದ್ದು, ಹಾಗೆ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ ವಿದ್ಯಾರ್ಥಿಗಳೇ. ಇದೆಲ್ಲವನ್ನು ಸರಿಯಾಗಿ ಓದಿ ಅರ್ಥೈಸ್ಕೊಳ್ಳಿ.